ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ನಾವು ಸ್ವೀಟ್ ಪೊಂಗಲ್ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ 1 ಕಪ್ಪಷ್ಟು ಹೆಸರು ಬೇಳೆಯನ್ನು ತಗೊಂಡು ಅದನ್ನು ಚೆನ್ನಾಗಿ ಹುರಿದಿದ್ದೇನೆ. ಈಗ ಇಲ್ಲಿ 1 ಕಪ್ ಹೆಸರು ಬೇಳೆಗೆ 1 ಕಪ್ ಅಕ್ಕಿಯನ್ನು ತಗೊಂಡು ಅದನ್ನೊಂದ್ಸಲ ಚೆನ್ನಾಗಿ ತೊಳಿಬೇಕು. ಈಗ ಚೆನ್ನಾಗಿ ತೊಳೆದಂಥ 1 ಕಪ್ ಅಕ್ಕಿ ಮತ್ತು 1 ಕಪ್ ಹೆಸರು ಬೇಳೆಗೆ ನಾನು ಕುಕ್ಕರಲ್ಲಿ 4 ಕಪ್ಪಷ್ಟು ನೀರನ್ನು ಸೇರಿಸ್ಕೊತೇನೆ ಫ್ರೆಂಡ್ಸ್. ಈ ಚಾನಲ್ಗೆ ಹೊಸಬ್ರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಆಲಲ್ಲಿ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ. ಇಲ್ಲಿ 4 ಕಪ್ ನೀರನ್ನು ಸೇರಿಸಿ 1 ಕಪ್ ಹಾಲನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೇನೆ ಫ್ರೆಂಡ್ಸ್. ಆದರೆ ಇದು ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ. ಈಗ ಇದನ್ನು 3 ಸಿಟಿ ನಾವು ಒಂದ್ಸಲ ಕೂಗಿಸ್ಕೊಳ್ಳೋಣ. ಈಗ ಇದು 3 ಸಿಟಿ ಆದಮೇಲೆ ನಾನು ನಿಮಗೆ ತೆಗೆದು ತೋರಿಸಿದ್ದೇನೆ. ಇಲ್ಲಿ ಅಕ್ಕಿ ಮತ್ತು ಹೆಸರು ಬೇಳೆ ಈ ರೀತಿ ಮೆತ್ತಗಾಗಿದೆ ಫ್ರೆಂಡ್ಸ್. ಈಗನೇ ಮೆತ್ತಗಾಗ್ಬಿಡ್ಬೇಕು. ನಾನಿಲ್ಲಿ ಪುಡಿ ಬೆಲ್ಲ ತಗೊಂಡಿರುವುದರಿಂದ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಪುಡಿ ಬೆಲ್ಲವನ್ನು ತಗೊಂಡಿದ್ದೇನೆ. 1/4 ಕಪ್ಪಷ್ಟು ಅದಕ್ಕೆ ಸಕ್ಕರೆಯನ್ನು ತಗೊಂಡಿದ್ದೇನೆ ಫ್ರೆಂಡ್ಸ್. ಈ ರೀತಿ ಮಾಡುವುದರಿಂದ ಪೊಂಗಲ್ ತುಂಬ ರುಚಿಯಾಗಿರುತ್ತೆ. ನಿಮಗೇನಾದರೂ ಸ್ವೀಟ್ ಕಡಿಮೆ ಅನಿಸಿದರೆ ಆಮೇಲೆ ಬೇಕಂದರೆ ನಾವು ಬೆಲ್ಲವನ್ನು ಸೇರಿಸ್ಕೋಬೋದು. ಇದೇನು ಬೆಲ್ಲದ ಪಾಕ ಏನು ತೆಗೆಯುವುದು ಬೇಡ ಫ್ರೆಂಡ್ಸ್. ಆದರೆ ಬೆಲ್ಲದಲ್ಲಿ ಏನಾದರೂ ಕಸ ಇರ್ಬೋದು ಅಂತ ನಾನು ಒಂದ್ಸಲ ಬೆಲ್ಲವನ್ನು ಕರಗಿಸಿಕೊಂಡು ಅದನ್ನು ಸೋಸ್ಕೊತೇನೆ ಫ್ರೆಂಡ್ಸ್. ಈಗ ಬೆಲ್ಲ ಮತ್ತು ಸಕ್ಕರೆ ಮುಳುಗುವಷ್ಟು ನೀರು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈ ರೀತಿ ಕುದಿದ ಮೇಲೆ ನಾನು ಅದನ್ನು ಅಕ್ಕಿ ಮತ್ತು ಹೆಸರು ಬೇಳೆ ಇರುವ ಪಾತ್ರೆಗೆ ಸೋಸ್ಕೊತಿದ್ದೇನೆ ಫ್ರೆಂಡ್ಸ್. ಯಾಕಂದರೆ ಅದರಲ್ಲಿ ಏನಾದರೂ ಕಸ ಇರ್ಬೋದಂತ ಒಂದು ಸ್ಟೀಲ್ ಸ್ಟೇನರಲ್ಲಿ ಸೋಸಿ ಹಾಕ್ಕೊತಿದ್ದೇನೆ. ಈಗ ಇಷ್ಟೇ ನೀರು ಸಾಕಾಗೋದಿಲ್ಲ ಫ್ರೆಂಡ್ಸ್. ಇದಕ್ಕೊಂದು 3/4 ಗ್ಲಾಸಷ್ಟು ನೀರನ್ನು ಸೇರಿಸ್ಕೋಬೇಕು. ಯಾಕಂದರೆ ಸಕ್ಕರೆ ಮತ್ತು ಬೆಲ್ಲದ ಪಾಕ ಮತ್ತು ಅಕ್ಕಿ ಹೆಸರುಬೇಳೆ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೋಬೇಕು. ಅದಕ್ಕೋಸ್ಕರ ಒಂದು 3/4 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತೇನೆ ನಾನು. ಮತ್ತೊಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿಯನ್ನು ಕೂಡ ತುರಿದು ಹಾಕ್ಕೊತಿದ್ದೇನೆ. ಈಗ ಒಣ ಕೊಬ್ಬರಿಯನ್ನು ಹಾಕ್ಕೊಂಡ್ಮೇಲೆ ಒಂದು 5 ನಿಮಿಷ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಯಾಕಂದರೆ ಬೆಲ್ಲದ ಪಾಕ ಮತ್ತು ಅಕ್ಕಿ ಒಂದಕ್ಕೊಂದು ಹೊಂದ್ಕೋಬೇಕು. 5 ನಿಮಿಷ ಆದಮೇಲೆ ನೋಡೋಣ ಫ್ರೆಂಡ್ಸ್ ಒಂದ್ಸಲ ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ. ಆದರೆ ಇನ್ನೂ ಒಂದು ಸ್ವಲ್ಪ ಮೇಲೆ ನೀರಿನ ಅಂಶ ಕಾಣೋದರಿಂದ ಇನ್ನೊಂದು 2 ನಿಮಿಷ ಇದನ್ನು ಒಂದ್ಸಲ ಕುದಿಸ್ಕೊಳ್ಳೋಣ. ಈಸಿಯಾಗಿ ಯಾರು ಬೇಕಂದ್ರೂ ಪೊಂಗಲನ್ನು ಮಾಡ್ಬೋದು ಫ್ರೆಂಡ್ಸ್. ಈಗ ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ಎಲ್ಲವೂ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಂಡಿದೆ ಫ್ರೆಂಡ್ಸ್. ಇಷ್ಟಾದರೆ ಸಾಕು. ಇಲ್ಲಿ ಬೆಲ್ಲ ಸಾಕಾಗಿರೋದರಿಂದ ನಾನೇನು ಎಕ್ಸ್ಟ್ರಾ ಬೆಲ್ಲವನ್ನು ಇಲ್ಲಿ ಸೇರಿಸ್ಕೊಳ್ಳೋದಿಲ್ಲ. ಇಷ್ಟೇ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಫ್ರೆಂಡ್ಸ್. ಇದಕ್ಕಿಂತ ಜಾಸ್ತಿ ಏನಾದರೂ ಗಟ್ಟಿ ಮಾಡಿದರೆ ಆಮೇಲೆ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೋಸ್ಕರ ಇಷ್ಟೇ ಸಾಕು. ಈಗ ಇದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ತುಪ್ಪದಲ್ಲಿ ಹುರಿದು ಹಾಕ್ಕೊಳ್ಳೋಣ. ಮೊನ್ನೆ ಹಬ್ಬಕ್ಕೇ ಈ ಪೊಂಗಲ್ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಬೇಕಾಗಿತ್ತು ಫ್ರೆಂಡ್ಸ್. ನನಗೆ ಒಂದು ಸ್ವಲ್ಪ ಟೈಮ್ ಸಿಕ್ಕಿರಲಿಲ್ಲ. ಅದಕ್ಕೆ ನಾನು ಈಗ ನಿಮಗೆ ಪೊಂಗಲ್ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೇನೆ. ಈಗ ತುಪ್ಪವನ್ನು ಹಾಕೊಂಡ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋವನ್ನು ನೋಡಿ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಈಗ ಇದನ್ನು ಸರ್ವ್ ಮಾಡೋಣ ಫ್ರೆಂಡ್ಸ್. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.